ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಮೇಘ ಆತ್ರೇಯ. ವೆಲ್ಕಮ್ ಟು ಸಿಎಂ ನ್ಯೂಸ್ ಕನ್ನಡ. ಹೋದ್ವಾರ ರಿಲೀಸ್ ಆಗಿದ್ದ ಸಿನಿಮಾಗಳಲ್ಲಿ ಧೀರ ಭಗತ್ ರಾಯ್ 2ನೇ ವಾರಕ್ಕೆ ಕಾಲಿಡ್ತಾ ಇದೆ. 1 ವಾರ ಯಶಸ್ವಿಯಾಗಿ ಕಂಪ್ಲೀಟ್ ಆಗಿದೆ. ಈ 2ನೇ ವಾರಕ್ಕೆ ಹೋಗ್ತಾ ಇರೋ ಸಂಭ್ರಮದಲ್ಲಿ ಯಾರನ್ನು ಮಾತಾಡ್ಸೋದ್ ಬೇಡ್ವಾ, ಆ ಖುಷಿನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ನನ್ನ ಜೊತೆ ಇವತ್ತು ಹೀರೋ ಹೀರೋಯಿನ್ ಹಾಗೆ ಚಿತ್ರದ ಎಡಿಟರ್ ಇದ್ದಾರೆ. ಈ 2ನೇ ವಾರದ ಸಂಭ್ರಮನ ನಾವು ಆ ತಂಡದ ಜೊತೆ ಹಂಚ್ಕೊಳ್ತಾ ಇದೀವಿ. ಅದಕ್ಕೂ ಮುಂಚೆ ಈ ಸಿನಿಮಾದಲ್ಲಿ ಏನೇನಿದೆ, ಯಾರ್ಯಾರು ಏನೇನ್ ಮಾಡಿದ್ದಾರೆ, ಕಥೆ ಏನಿದೆ, ಹಾಡುಗಳು ಹೇಗಿದೆ ಅನ್ನೋದನ್ನ ಆ ಟೀಮ್ ಅವ್ರ ಜೊತೆನೆ ಮಾತಾಡ್ತಾ ಒಂದ್ ಸ್ವಲ್ಪ ವಿಷಯಗಳನ್ನ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಹಾಗೆ ನಿಜವಾಗ್ಲೂ ಇರೋ ಹಾಡುಗಳು ಅದ್ಭುತವಾಗಿದೆ, ಅದನ್ನ ಒಂದ್ಸತಿ ಕೇಳಿಸ್ಕೊಂಡ್ ಬನ್ನಿ. ಅಷ್ಟೊತ್ತಿಗೆ ನಾನ್ ಟೀಮ್ ಅವ್ರನ್ನ ರೀಚ್ ಆಗ್ತೀನಿ, ಮಾತಾಡ್ಸ್ಕೊಂಡ್ ಬರೋಣ. ಆಯ್ತಾ? ಬನ್ನಿ. ಇವತ್ ನನ್ ಜೊತೆ ಧೀರ ಭಗತ್ ರಾಯ್ ಸಿನಿಮಾ ತಂಡ ಇದೆ. ಮೊದಲಿಗೆ ಹೀರೋ ರಾಕೇಶ್ ಅವರಿದ್ದಾರೆ, ಹೀರೋಯಿನ್ ಸುಚರಿತಾ ಅವರಿದ್ದಾರೆ, ಹಾಗೆ ನಮ್ಮ ಸ್ಟಾರ್ ಎಡಿಟರ್ ವಿಶ್ವಾಸ್ ಇದ್ದಾರೆ. ಬನ್ನಿ 3 ಜನರನ್ನು ಮಾತಾಡ್ಸೋಣ. ಸದ್ಯಕ್ಕೆ ಇಲ್ಲಿ 3 ಜನರಲ್ಲಿ ಒಂದು ರೇಂಜಿಗೆ ಎಲ್ರಿಗೂ ಗೊತ್ತಿರೋರು ಯಾರಂದ್ರೆ ವಿಶ್ವಾಸ್ ಅವರು. ಹೌದು, ಅದಕ್ಕೆ ಸ್ಟಾರ್ ಎಡಿಟರ್ ಅಂತ ಹೇಳ್ತಾರೆ. ನಿಜಾನೇ ಸರ್? ಇಲ್ಲ, ನಾವು ನಾರ್ಮಲ್ ಎಡಿಟರ್. ಸ್ಟಾರ್ ಎಡಿಟರ್ ನಾರ್ಮಲ್ ಎಡಿಟರ್. ನಾರ್ಮಲ್ ಎಡಿಟರ್. ನಾರ್ಮಲ್ ಎಡಿಟರ್. ಓಕೆ. ಅಂದ್ರೆ ಸ್ಟಾರ್ಸ್ ಎಲ್ಲ ಕಟ್ ಮಾಡಿ ಹಾಕ್ತಿದ್ದೀರಾ ಅಂತ. ಹಾ, ಅದಕ್ಕೆ ಸ್ಟಾರ್ ಎಡಿಟರ್ ಅಂದ್ರೆ ಓಕೆ. ಹಂಗಿದ್ರೆ ಓಕೆ, ಸ್ಟಾರ್ಸ್ ಎಡಿಟರ್. ಓಕೆ ಸರ್, ಈಗ ಒಂದು ಹೊಸ ತಂಡದ ಜೊತೆ ವರ್ಕ್ ಮಾಡಿದ್ದು. ಫಸ್ಟ್ ನಿಮ್ಗೆ ಕ್ವಶನ್ ಕೇಳ್ಬಿಡ್ತೀನಿ ನಾನು. ಹೇಗ್ ಅನಿಸ್ತು? ಯೂಶಲಿ ಇಷ್ಟು ವರ್ಷಗಳ ಸಿನಿ ಜರ್ನಿನಲ್ಲಿ ನೀವು ನೋಡ್ಕೊಂಡ್ ಬಂದಿರ್ತೀರಾ, ಎಷ್ಟು ದೊಡ್ಡ ದೊಡ್ಡ ಆಕ್ಟರ್ಗಳ ಜೊತೆ ಎಲ್ಲ ವರ್ಕ್ ಮಾಡಿದ್ದೀರಾ, ಎಷ್ಟು ದೊಡ್ಡ ಡೈರೆಕ್ಟರ್ಗಳ ಜೊತೆ ಎಲ್ಲ ವರ್ಕ್ ಮಾಡಿದ್ದೀರಾ. ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಈ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಡೈರೆಕ್ಟ್ರು ಹೊಸಬ್ರಂತ ಏನ್ ಅನ್ಸಲ್ಲ. ಅವ್ರು ಎತ್ಕೊಂಡಿರೋ ಕಂಟೆಂಟ್ ನೋಡಿದ್ರೆ ಅವ್ರು ಹೊಸಬ್ರಂತ ಏನ್ ಅನ್ಸಲ್ಲ. ಯಾಕಂದ್ರೆ ತುಂಬಾ ಸ್ಟ್ರಾಂಗ್ ಕಂಟೆಂಟ್ ನ ಫಸ್ಟ್ ಪಿಕ್ಚರ್ಗೆ ಎತ್ಕೊಂಡಿದ್ದಾರೆ. ಆಮೇಲೆ ಹೀರೋ ಹೊಸಬ್ರಲ್ಲ, ಹೀರೋ ತುಂಬಾ ನಾಟಕದಲ್ಲೆಲ್ಲ ಫೇಮಸ್ ಆಗಿರೋರು, ಅವ್ರು ತುಂಬಾ ಅದ್ಭುತ ಕಲಾವಿದರು ಸಹ. ಇವರೊಬ್ರು ಹೊಸಬ್ರು ಅನ್ಸ್ಬೋದು, ಬಟ್ ನಿಮ್ ಸಿನಿಮಾ ನೋಡುವಾಗ ಹೊಸಬ್ರು ಅನ್ಸಲ್ಲ. ಅಷ್ಟು ಮಾತ್ರ ಹೇಳ್ಬೋದು. ಈ ಹೊಸಬ್ರ ವಿಷಯದಿಂದ ಇವ್ರು ಯಾರು ಹೊಸಬ್ರ ತರ ಅಂತೂ ಕಾಣ್ತಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ವಿಶ್ವ ಸರ್, ಈಗ ಎಡಿಟ್ ಮಾಡಿದ್ದೀರಾ, ಸಾಂಗ್ಸ್ ಎಲ್ಲ ಕೇಳಿದ್ದೀರಾ, ನೋಡಿದ್ದೀರಾ, ನೀವೇ ಎಲ್ಲ ಕಟ್ ಮಾಡಿ ಬಿಸಾಕಿದ್ದೀರಾ ಒಂದಷ್ಟು. ಸೊ ಹೆಂಗ್ ಅನ್ಸ್ತು ಎಲ್ಲ ಓವರ್ ಆಲ್ ಆಗಿ ನೋಡಿದ್ಮೇಲೆ? ಹೆಂಗ್ ಅನ್ಸ್ತು ನಿಮ್ ಓವರ್ ಆಲ್ ಸಾಂಗ್ ನೋಡಿದಾಗ ನಿಮ್ಗೆ ಯಾವುದು ಇನ್ಸರ್ಟ್ ಮಾಡಿರೋ ಸಾಂಗ್ ತರ ಅನ್ಸಲ್ಲ. ಸಿಚುವೇಶನಲ್ ಸಾಂಗ್ಸೇ. ಒಂದು ಹೀರೋದು ಇರ್ಬೋದು, ನಿಮಗೆ ಒಂದು ಸಾಂಗ್ ಅಲ್ಲೇ ಇಡೀ ಕತೆ ಹೇಳ್ಬಿಟ್ಟಿದೀವಿ, ಇನ್ನೊಂದು ಸಾಂಗ್ ಅಲ್ಲಿ ಇಡೀ ಪಿಕ್ಚರ್ ಕಂಟೆಂಟ್ ಹೇಳಿದೀವಿ, ಇನ್ನೊಂದು ಸಾಂಗ್ ಅಲ್ಲಿ ಎಮೋಷನ್ ಹೇಳಿದೀವಿ. ಈ ತರ 3 ಸಾಂಗ್ಸ್ ಇದಾವೆ. 3 ಸಾಂಗ್ಸು ಅದ್ಭುತವಾಗಿ ಮಾಡಿದ್ದಾರೆ ಪೂರ್ಣ ಸರ್. ಆಮೇಲೆ ಒಂದು ಸಾಂಗ್ ಕೋರಿಯೋಗ್ರಾಫ್ ಬಂದ್ಬಿಟ್ಟು ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ. ಲವ್ ಸಾಂಗ್ ಕೋರಿಯೋಗ್ರಾಫ್ ಬಂದ್ಬಿಟ್ಟು ಅವ್ರ ಎಕ್ಸ್ಪೀರಿಯನ್ಸ್ ಹಾಕ್ಬಿಟ್ಟು ಸೇಮ್ ಅವರು ಅಲ್ಲೇನ್ ನೋಡ್ತಿರಲ್ಲ ಸಾಂಗ್ ಅಲ್ಲಿ, ಅದು ಡೈರೆಕ್ಟ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಅವರೇ ಕೊರಿಯೋಗ್ರಾಫ್ ಮಾಡಿದ್ದು, ಅದು ಅವ್ರನ್ನೇ ನೀವು ಕೇಳ್ಬೇಕು. ಅವರ ರಸ ನಮ್ಮ ಭಾವಗಳ ಮೂಲಕ ಹಾಗೆ ತುಂಬಾ ಅದ್ಭುತವಾಗಿದೆ. ಅದನ್ನ ಏನು ಕರ್ಮ ಅಂತ ನೀವು ಲಿರಿಕಲ್ ವಿಡಿಯೋ ನೋಡಿರ್ತಾರೆ. ಮೋಸ್ಟ್ಲಿ ಈ ಸಾಂಗ್ ಬಿಡ್ತೀವಿ ಈ ಸದ್ಯದಲ್ಲೇ, ಸಿನಿಮಾ ರಿಲೀಸ್ ಆದ್ಮೇಲೆ. ಯಾಕಂದ್ರೆ ಕಂಟೆಂಟ್ಗೆ ಸಂಬಂಧಪಟ್ಟಿದ್ರಿಂದ ಸಿನಿಮಾ ರಿಲೀಸ್ ಆದ್ಮೇಲೆ ಬಿಡ್ತೀವಿ ಆ ಸಾಂಗ್ನ. ಇನ್ನೊಂದು ಎಮೋಷನ್ ಸೀರಿಯಸ್ ಆಕಾಶದಲ್ಲಿ ಸಾಂಗ್, ಅದು ಇವಾಗಲೇ ನೋಡಿದಿರ, ತುಂಬಾ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇದೆ ಸಾಂಗ್. ತುಂಬಾ ಮೀನಿಂಗ್ಫುಲ್ ಸಾಂಗ್. ನಿಮ್ಗೆ ಆ ಸಾಂಗ್ ಇಲ್ಲೇನು ನೋಡ್ತಿರೋ ಸಿನಿಮಾದಲ್ಲಿ ಬರುತ್ತೆ ಅದು ಸಾಂಗ್. ಆ ಸಿನಿಮಾದಲ್ಲಿ ನೋಡೋ ವಿಜುವಲ್ಸ್ಗೂ ಈ ನೋಡೋ ವಿಜುವಲ್ಸ್ಗೂ ತುಂಬಾ ವ್ಯತ್ಯಾಸ ಇದೆ. ಅಲ್ಲಿ ನೋಡಿದಾಗ ಒಂದು ಲೈಟ್ ಆಗಿ ಎಮೋಷನಲಿ ಕನೆಕ್ಟ್ ಆಗ್ತಾರೆ. ನಿಮ್ಗೆ ಸಿನಿಮಾ ಎಂಡಿಂಗ್ಗೆ ಆ ಸಾಂಗ್ ಬರೋದು. ಬಿಗಿನಿಂಗ್ ಒಂದು ಸ್ವಲ್ಪ ಅಲ್ಲಲ್ಲಿ ಬಿಟ್ಟು ಬರುತ್ತೆ, ಎಂಡಿಂಗ್ ಸಾಂಗ್ ಬರುತ್ತೆ, ಎದ್ದು ನಿಂತು ಚಪ್ಪಾಳೆ ಹೊಡೆದು ವಿಸಿಲ್ ಹೊಡೆದು ಬರ್ತಾರೆ. ಇದು ನಾನು ಕಾನ್ಫಿಡೆಂಟ್ ಹೇಳಬಲ್ಲೆ. ಇವಾಗ ಗೊತ್ತಾಯ್ತು ನೀವು ಯಾಕೆ ಡೈರೆಕ್ಟರ್ ಹೊಸಬ್ರು ಅಂತ ಅನ್ಸ್ತಾ ಇಲ್ಲ, ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಅಂತ ಅನಿಸ್ತಾ ಇಲ್ಲ. ಏನು ಕರ್ಮ ಸಾಂಗ್ ಕೊರಿಯೋಗ್ರಫಿ ನೋಡಿ ನಿಮ್ಗೆ ಆ ತರ ಅನ್ಸಿದೆ? ಇಲ್ಲ, ಅದು ಬೇರೆ. ಅದು ಒಂದು ಎಮೋಷನ್. ಮನುಷ್ಯನ್ಗೆ 2-3 ತರ ಎಮೋಷನ್ಸ್ ಇರುತ್ತಲ್ಲ, ಅದು ಒಂದು ಎಮೋಷನ್ಸ್. ಬಟ್ ಆ ಡೈರೆಕ್ಟ್ ಸರ್ ಎತ್ಕೊಂಡ್ರು ಕಂಟೆಂಟ್ ಇದೆಯಲ್ಲ, ನಿಮಗೆ ಸಿನಿಮಾ ನೋಡಿದಾಗ ಅವ್ರ ಸ್ಟ್ರೆಂತ್ ಏನು ಅಂತ ಗೊತ್ತಾಗುತ್ತೆ. ಆ ಕಂಟೆಂಟ್ ಅಷ್ಟು ಸುಲಭ ಅಲ್ಲ. ಫಸ್ಟ್ ಸಿನಿಮಾಗೆ ಒಬ್ಬ ಡೈರೆಕ್ಟರ್ ಆ ಕಂಟೆಂಟ್ ಎತ್ಕೊಂಡು ನನಗೆ ಇಷ್ಟ ಆಗಿದೆ ಅದೊಂದು ಕಾರಣಕ್ಕೆ ಈ ಸಿನಿಮಾ. ಅದಕ್ಕೆ ಇವ್ರ ಜೊತೆ ಆಲ್ಮೋಸ್ಟ್ ಟ್ರಾವೆಲ್ ಮಾಡಿದ್ದೀನಿ. ನಾವೇನೇ ಫನ್ ಮಾಡ್ಬೋದು. ಅದ್ಭುತ ಆರ್ಟಿಸ್ಟು ನಮ್ಮ ರಾಕೇಶ್, ಅದ್ಭುತ ಆರ್ಟಿಸ್ಟು. ನೀವು ಓವರ್ ಆಲ್ ಸಿನಿಮಾ ನೋಡಿದಾಗ ನಿಮ್ಗೆ ಹೆಂಗೆ ಅಂತಂದ್ರೆ ಹೊಸಬ್ರ ತರ ಫೀಲ್ ಆಗಲ್ಲ. ನಿಮ್ಗೆಲ್ಲೂ ಹೊಸಬ್ರ ತರ ಫೀಲ್ ಆಗಲ್ಲ. ತುಂಬಾ ಎಕ್ಸ್ಪೀರಿಯನ್ಸ್. ಹೀರೋಯಿನ್ ಒಂದು 10 ಪಿಕ್ಚರ್ ಮಾಡೋಣ, ರಾಕೇಶ್ ಒಂದು 10 ಪಿಕ್ಚರ್ ಮಾಡೋಣ ಅನ್ನೋ ತರ ಫೀಲ್ ಆಗುತ್ತೆ. ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ. ಸುಚರಿತಾ ಅವರೇ, ನೀವು ನೋಡ್ದಂಗೆ ಅಂದ್ರೆ ನಿಮ್ಗೆ ಕತೆ ಫುಲ್ ಹೇಳಿರ್ತಾರೆ, ಬಟ್ ಎಲ್ಲಾ ಶೂಟ್ ಟೈಮಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಕತೆ ಹೇಳಿಲ್ಲ.
ಕತೆ ಫುಲ್ ಹೇಳಿಲ್ಲ. ಯಾರಿಗೂ ಹೇಳಿಲ್ಲ, ನನಗೆ ಎಡಿಟರ್ಗೆ ಗೊತ್ತಿಲ್ಲ ಕತೆ. ನಾಟ್ ಅಷ್ಟೇ ಹೇಳಿದ್ದವ್ರು ನಮ್ಗೆ, ಇಷ್ಟೇ ಕಂಟೆಂಟ್ ಅಂತ. ಕತೆ ಯಾರಿಗೂ ಹೇಳಿಲ್ಲ. ಕತೆ ಗೊತ್ತಿಲ್ವಂತೆ. ನಾನ್ ಕೂರ್ಸ್ಕೊಂಡೆ, ಆಮೇಲೆ ಕೂರ್ಸ್ಕೊಂಡು ಒಂದ್ 15 ದಿನ ಕೂರ್ಸ್ಕೊಂಡು ಅವ್ರ ತಲೆಯಲ್ಲೆಲ್ಲ ತಗ್ಸ್ಬಿಟ್ಟು ಆಮೇಲೆ ನೀಟಾಗಿ ಫ್ಲೋ ಬಂದ್ಮೇಲೆ ವಾವ್ ಅಂತ ಆ ಮನುಷ್ಯನ ಬಗ್ಗೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಗೋಯ್ತು ನನಗೆ ಅವಾಗ. ನನಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು. ಇನ್ನ ಮೂವಿ ಕಂಟೆಂಟ್ ಬಗ್ಗೆ ಒಂದು ಸಿನಾಪ್ಸಿಸ್ ಹೇಳಿದ್ರು, ಈ ತರ ಇದೆ ಅಂತ ಹೇಳಿ ಒಂದಷ್ಟು ರಿಯಲ್ ಇನ್ಸಿಡೆಂಟ್ ಅದನ್ನೆಲ್ಲ ಹೇಳಿದ್ರು, ಯಾವ್ದನ್ನೆಲ್ಲ ತಗೊಂಡ್ ಬರ್ತಾ ಇದೀವಿ ಅಂತ ಎಲ್ಲ ಹೇಳಿ. ನಿಮಗ್ ಗೊತ್ತಿರೋ ಹಾಗೆ ಧೀರ ಭಗತ್ ರಾಯ್ ಯಾರು? ಧೀರ ಭಗತ್ ರಾಯ್ ಅದು ರಾಕೇಶ್ ಅವರು. ಇಲ್ಲ, ಸೀರಿಯಸ್ ಆಗಿ ಹೇಳ್ತೀನಿ, ನಮ್ಮ ಕಂಟೆಂಟ್ ಮೂವಿ ಕಂಟೆಂಟ್ ನೋಡಿದ್ರ ಕಾಮಿಡಿ ಮಾಡ್ಬಿಟ್ರಿ ಈಗ. ಸರ್ ಕಾಮಿಡಿ ಅಲ್ಲ ಸರ್, ಹ್ಯೂಮರ್ ಚೆನ್ನಾಗಿದೆ. ಅಯ್ಯೋ ಆಂಕರ್ ಅಲ್ಲ ಅವರು. ಅವಾಗೆಲ್ಲ ಒಂಚೂರು, ಬಟ್ ಇಲ್ಲ, ಅದು ಕಂಟೆಂಟ್ ನ ಸ್ಟ್ರಾಂಗ್ ಆಗಿ ನಿಲ್ಸಿರೋದು ರಾಕೇಶ್ ಅವರು. ಓಕೆ ರಾಕೇಶ್ ಅವರೇ, ಈ ಸಿನಿಮಾದಲ್ಲಿ ನಿಮ್ ಹೆಸರು ಧೀರ ಭಗತ್ ರಾಯ್ ಅಲ್ಲ ಅಂತ ಗೊತ್ತಾಯ್ತು. ಹೆಸರೇನು ಆಕ್ಚುಲಿ? ರಾಜನ್ ರಾಯ್. ರಾಜನ್ ರಾಯ್. ರಾಲ್ಸ್ ರಾಯ್ ತರ ರಾಜನ್ ರಾಯ್ ಅಂದ್ರೆ ಆ ಬ್ರ್ಯಾಂಡ್ ಇದೆ ಅಂತ. ಸೊ ರಾಲ್ಸ್ ರಾಯ್ಗೆ ಒಂದು ಬ್ರ್ಯಾಂಡ್ ಇದೆ ಅಲ್ವಾ, ಸೊ ಆ ಹೆಸರಿಗೊಂದು ತೂಕ ಇದೆ, ಆ ತೂಕಕ್ಕೊಂದು ಭಾವ ಇದೆ, ಆ ಭಾವಕ್ಕೊಂದು ಸಿನಿಮಾ ಇದೆ, ಧೀರ ಭಗತ್ ರಾಯ್. ಧೀರ ಭಗತ್ ರಾಯ್, ರಾಜನ್ ರಾಯ್. ತುಂಬಾ ಚೆನ್ನಾಗಿ ಮಾಡಿದೀವಿ. ನಾವು ಸಾಕಷ್ಟು ಇಂಟರ್ವ್ಯೂಗಳು ಹೇಳಿದೀವಿ. ಅಂದ್ರೆ ಒಂದು ಸಿನಿಮಾದ ಒಟ್ಟಿಗೆ ಜರ್ನಿ ಮಾಡೋದು ಕೇವಲ ಕಲಾವಿದ್ರು, ಡೈರೆಕ್ಟರ್ ಆಗಿರ್ತಾರೆ. ನಿಮ್ಗೆ ಒಬ್ಬ ಮೇನ್ ಎಡಿಟರ್, ಸ್ಪಾಟ್ ಎಡಿಟರ್ ತರ ಬಂದು ಸಿನಿಮಾ ಆ ಜರ್ನಿ ಜೊತೆಗೆ ಅವರು ಎಂಟೈರ್ ಒಂದು 60 to 70% ನಮ್ಮ ಸಿನಿಮಾದ ಜರ್ನಿಲಿ ಇದ್ದಾರೆ ವಿಶ್ವ ಸರ್. ಅವರು ಸಾಕಷ್ಟು ಅಂದ್ರೆ ಅವರ ಎಕ್ಸ್ಪೀರಿಯನ್ಸ್. ಈಗ ಮಾಣಿಕ್ಯ ಅಂತ ಸಿನಿಮಾ ಮಾಡಿದ್ದಾರೆ, ಕೆಂಪೇಗೌಡ ಅಂತ ಸಿನಿಮಾ ಮಾಡಿದ್ದಾರೆ, ಸಂತೆಲ್ ನಿಂತ ಕಬೀರ ಅಂತ ಸಿನಿಮಾ ಮಾಡಿದ್ದಾರೆ. ನೋಡಿ, ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾ ಎಡಿಟ್ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಡನ್ ಆಗಿ ನೋಡಿದ್ರೆ ತುಂಬಾ ಯಾರೋ ಗೊತ್ತಿಲ್ಲದೆ ಇರುವಂತದ್ದು, ಅಥವಾ ಸಿನಿಮಾಗೆ ಹೊಸಬ್ರು ಅಂತ ಒಂದು ಸಿನಿಮಾಗೆ ಅಷ್ಟು ಪ್ರೀತಿಯಿಂದ ನಾನು ಬರ್ತೀನಿ, ನಾನು ಜೊತೆಗಿರ್ತೀನಿ, ಸ್ಪಾಟ್ ಅಲ್ಲೇ ಇದ್ದು ಒಂದಷ್ಟು ಎಡಿಟ್ ಮಾಡ್ತೀನಿ ಅಂತ ಬಂದಾಗ ಅದು ಅವ್ರ ದೊಡ್ಡ ಗುಣ, ಮತ್ತೆ ಅವ್ರ ಕೆಲಸದ ವೈಖರಿ ತೋರಿಸುತ್ತೆ. ಆಮೇಲೆ ಸುಮ್ನೆ ಬಂದ ಅಂದ್ರೆ ಎಡಿಟರ್ ಆಗಿ ಬಂದಿರ್ತಿರ್ಲಿಲ್ಲ. ನಮ್ ಡೈರೆಕ್ಟರ್ ಯಾವಾಗ ಎಲ್ಲಾ ಇಂಟರ್ವ್ಯೂಗಳು ಹೇಳಿದ್ದಾರೆ ಅವರು ಸಿನಿಮಾ ಸೆಕೆಂಡ್ ಡೈರೆಕ್ಟರ್ ಅಂತ. ಅಂದ್ರೆ ಆ ಕೆಲಸ ಅವ್ರು ತುಂಬಾ ನೀಟಾಗಿ ಮಾಡಿದ್ದಾರೆ. ಕೆಲವೊಂದ್ಸತಿ ನಮ್ಗೆ ನಮ್ಮ ಅಂಕೆ ಮೀರಿ ಅಥವಾ ಆಗದೆ ಇದ್ದದನ್ನು ಕೂಡ ಅವರು ಸರ್ ಇದೊಂದು ಶಾರ್ಟ್ ತಗೊಳ್ಳಿ ಅಂತ, ಪರ್ಟಿಕ್ಯುಲರ್ ಆಗಿ ಈ ಶಾರ್ಟ್ ತಗೊಳ್ಳಿ, ಇಂಥ ಶಾರ್ಟ್ ತಗೊಳ್ಳಿ, ಇದು ಮಿಸ್ ಆಗಿದೆ ಸರ್, ಇದು ಮಿಸ್ ಆಗಿದೆ. ಸೀನ್ ಮುಗಿಯೋಷ್ಟೊತ್ತಿಗೆ ರೆಡಿ ಇಟ್ಕೊಂಡಿರೋ ಸೀನ್ ಫಾರ್ಮ್ ಮಾಡಿ ಇಟ್ಟಿರೋ, ಸರ್ ಇದೊಂದು ಮಿಸ್ ಆಗಿದೆ, ಒಂದು ತಗೋಬಿಡಿ ಪಟ್ ಅಂತ. ಅಂದ್ರೆ ಸೆಟ್ ಅಲ್ಲಿ ಇರ್ತೀವಿ, ಬಟ್ ಬೇರೆ ಕಡೆ ಮತ್ತೆ ಸೆಟ್ ಹಾಕಕ್ಕಾಗಲ್ಲ, ತಗೋಬೇಡಿ ಅಂತ. ಅಂದ್ರೆ ಈ ತರದ್ದೆಲ್ಲ ಅವರ ಇನ್ವಾಲ್ವ್ಮೆಂಟ್ ಏನಕ್ಕೆ ತೋರಿಸುತ್ತೆ ಅಂದ್ರೆ ನಮ್ಮ ಟೀಮ್ ಆ ಕಂಟೆಂಟ್ ಅವ್ರಿಗೆ ಇಷ್ಟ ಆಗಿದ್ದು, ಎಂಟೈರ್ ನಾವು ಟೀಮ್ ಆಗಿ ಅವ್ರ ಫ್ಯಾಮಿಲಿ ತರ ಅವ್ರು ಫೀಲ್ ಮಾಡ್ಕೊಂಡಾಗ ಇಂಥ ಒಂದು ಅವರು ಇಷ್ಟು ಪ್ರೀತಿಯಿಂದ ಅಪ್ರೋಚ್ ಮಾಡಕ್ ಸಾಧ್ಯ. ಸೊ ಹಂಗಾಗಿ ತುಂಬಾ ಅವ್ರ ಮೇಲೆ ತುಂಬಾ ಪ್ರೀತಿ ಇದೆ, ಗೌರವ ಇದೆ. ಅದ್ರ ಹೊರತಾಗಿಯೂ ನಾವು ತುಂಬಾ ಫನ್ ಆಗಿರ್ತೀವಿ. ಅಂದ್ರೆ ನಾವು ತುಂಬಾ ಕಾಲ ಎಳಿತಾರೆ ಅವ್ರಿಗೆ. ತುಂಬಾ ನೀವು ಏನ್ ಸೆನ್ಸ್ ಆಫ್ ಹ್ಯೂಮರ್ ಅಂತಿರೋ ಸಾಕಷ್ಟು ಸೆನ್ಸ್ ಆಫ್ ಹ್ಯೂಮರ್ ಅವ್ರಿಗೂ ಇದೆ. ತುಂಬಾ ಅದ್ಭುತವಾದ ಕಲಾವಿದ್ರು, ಅದ್ಭುತವಾದ ಸಿಂಗರ್ ಕೂಡ ಅವರು. ಇವಾಗ ಒಂದು ಸಾಂಗ್ ಹಾಡ್ತಾರೆ ಅವರು, ಯಾಕಂದ್ರೆ ಅವ್ರು ಹಾಡ್ತಾರೆ, ಖಂಡಿತ ಹಾಡ್ತಾರೆ, ಅದ್ಭುತವಾಗಿ ಹಾಡ್ತಾರೆ. ಅದ್ರ ಜೊತೆಗೆ ಆಮೇಲೆ ಸಿನಿಮಾದ ಎಲ್ಲಾ ರೀತಿಯ ಟೆಕ್ನಿಕ್ಸ್ ಅವ್ರಿಗೆ ಗೊತ್ತಿದೆ. ಸೊ ಅಂದ್ರೆ ಆಮೇಲೆ ನಮ್ಮ ಸಿನಿಮಾದ ಹಂಗೆ ನಮ್ಗೆ ಹೀರೋಯಿನ್ ಅವ್ರಿಗೆ ಏನ್ ಡೌಟ್ ಇದೆಯೋ ಅಂದ್ರೆ ಯಾವ್ಯಾವ ಸೀನ್ ಎಲ್ಲೆಲ್ಲಿ ಕೂರ್ಸಿದಾರ ಅಂತ ನನಗೂ ಆ ಡೌಟ್ ಇತ್ತು. ಬಟ್ ಒಂದ್ಸತಿ ಒನ್ ಲೈನ್ ವಿಡಿಯೋ ಮಾಡಿ ನೋಡಿದಾಗ ಅಂದ್ರೆ ತುಂಬಾ ಚಂದ ಫಾರ್ಮ್ ಮಾಡಿದ್ರು. ಸರಿನಾ, ಅದು ಖುಷಿ. ಸೆಕೆ ಆಗ್ತಿದೆ, ಬೇರೆ ಏನಿಲ್ಲ. ಬಟ್ ಸ್ಟಿಲ್ ಅಪಾರ್ಟ್ ಫ್ರಮ್ ದ ಕಾಮಿಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಸರ್ ನೀವು ಮುಂದೆ ಇದ್ದಾಗ ಅಂದ್ರೆ ಹೊಗಳ್ತಿದೀವಿ ಅಂತ ಅಲ್ಲ, ನೀವು ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂ ಚೆಕ್ ಮಾಡಿ ನೀವು ಬೇಕಿದ್ರೆ ಡೈರೆಕ್ಟ್ ಆಗಿ ಸಿಕ್ಕಿದ್ದಾರೆ. ಅಲ್ಲ ಮೇಡಮ್, ನಾವು ಮುಂದೆ ಇದ್ದಾಗ ಹೋಗ್ತೀವಿ, ನೀವು ಆ ಕಡೆ ತಿರುಗಿ ಬೇಕಾದ್ರೆ ಆಮೇಲೆ ಹೋಗ್ತೀವಿ. ಇಲ್ಲ, ಫ್ರಾಂಕ್ಲಿ ಏನ್ಬೇಕಂದ್ರೆ ಏನಕ್ಕೋಸ್ಕರ ಅವ್ರ ಜೊತೆ ಅಸೋಸಿಯೇಟ್ ಆದಂದ್ರೆ ನಾನ್ ಕಲಿಬೇಕು ಕೆಲಸ. ನಾನು ಮುಂದೆ ಏನೋ ಒಂದು ಸಣ್ಣದಾಗಿ ಏನೋ ಮಾಡ್ಬೇಕು ಅಂತ ಆಸೆ ಇದೆ. ಕಲಿಯೋಕ್ಕೋಸ್ಕರ ಹೋಗಿದ್ನ ಬಿಟ್ಟು ನಾನು ಪ್ರತಿಯೊಬ್ಬ ಡೈರೆಕ್ಟರ್ ಒಂದು ಕಲಿಯೋದಿರುತ್ತೆ. ಈಗ ನಾನು ಯಾವತ್ತು ಎಡಿಟಿಂಗ್ ಮಾಡಿದೀನಿ ಅಂತ ಯಾವ ಪಿಕ್ಚರ್ ಬೇಡಲ್ಲ. ನಾನು ಫಸ್ಟ್ ಪಿಕ್ಚರ್ ಇಂದ ಸುದೀಪ್ ಸರ್ ಇಂದ ಕಲ್ತ್ಕೊಂಡ್ ಬಂದಿದ್ದೀನಿ. ಕೆಲವೊಂದು ಟೆಕ್ನಿಕ್ಸ್, ಆ ಟೆಕ್ನಿಕ್ಸ್ ಈ ಸಿನಿಮಾದಲ್ಲಿ ಯೂಸ್ ಮಾಡಿದ್ದೀನಿ. ಅಂದ್ರೆ ಫಾಸ್ಟ್ ಕಟಿಂಗ್ ಟೆಕ್ನಿಕ್ಸ್ ಎಲ್ಲ ನಾನು ಅಲ್ಲಿ ಕಲ್ತಿರೋದೆ.
ಪ್ರತಿಯೊಂದು ಈಗ ಕರ್ಣನ್ ಸರ್ ಹತ್ರ ಏನೋ ಒಂದು ವಿಷಯ ಇದೆ, ಅದನ್ನ ಕಲಿತೀನಿ. ನಾನು ಮಾಡಿದ್ದೀನಿ ಅಂತ ಯಾವ ಪಿಕ್ಚರ್ಗೂ ಹೇಳಲ್ಲ ನಾನು ಎಡಿಟ್ ಮಾಡಿದ್ದೀನಿ ಅಂತ. ನಿಮ್ಮಿಂದ ಏನೋ ಕಲಿತಾ ಇದ್ದೀನಿ, ಅದನ್ನ ಇನ್ನೂ ವರ್ಕ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಆ ಥರ ಇಲ್ಲಿ ಕಲಿಯಕ್ಕೆ ಹೋಗಿದ್ದೀನಿ ನಾನು ಅಷ್ಟೇ. ಒಂದು ಕಲಿಕೆ ನನಗೊಂದು ಏನೋ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅವ್ರ ಜೊತೆಗೆ ಅಸೋಸಿಯೇಟ್ ಆಗಿದೆ ಅಷ್ಟೇ, ಬಿಟ್ರೆ ಬೇರೆ ನೀಟಾಗಿ. ದಟ್ಸ್ ವಿಶ್ವಾಸ. ಥ್ಯಾಂಕ್ ಯು. ಮಜಾ ಹೆಂಗ್ ಗೊತ್ತಾ, ವಿಶ್ವಾಸ ಸೀರಿಯಸ್ ಆಗಿ ಮಾತಾಡಿದ್ರೆ ನಮ್ಗೆ ಹೋಗುತ್ತೆ. ನಾನು ಹೇಳಿಲ್ವಾ ಅವ್ರಿಗೆ ತುಂಬಾ ಒಳ್ಳೆ ಕಾಮಿಡಿ Thank you ಇದೆ. very much. ಗೊತ್ತಿಲ್ಲ ನೆಕ್ಸ್ಟ್ ಸಿನಿಮಾದಲ್ಲಿ ಅವ್ರ ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ರು ಮಾಡ್ಬೋದು. ಡೈರೆಕ್ಟ್ ಮಾಡಿದ್ರು ಮಾಡ್ಬೋದು ಕಾಮಿಡಿ ಅಲ್ಲ sir? ನಿಮ್ಮ ಆಶೀರ್ವಾದದಿಂದ ಆಗಲಿ. ಖಂಡಿತ ಖಂಡಿತ Really. ಸರ್. ಇಲ್ಲ, ನಿಮ್ಮ ತುಂಬಾ blessing- ನಿಮ್ಮ ತುಂಬಾ blessing- support blessings ಮಾಡಿದ್ದಾರೆ. ನಮ್ಮ ಆಶೀರ್ವಾದ, ನಮ್ಮ ಸಪೋರ್ಟ್ ಮತ್ತೆ ಮೇಘಾ ಅವ್ರ ಸಪೋರ್ಟ್ ಖಂಡಿತ ನಿಮ್ಗೆ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ವಿಶ್ವಾಸ ಸರ್, ಈಗ ನಮ್ಮೆಲ್ಲರ ನಿಮ್ಮ ಅಭಿಮಾನಿಗಳ ಕೋರಿಕೆಯ ಮೇರೆಗೆ ಯಾವ ಸಾಂಗ್ ಹಾಡ್ತೀರಾ ನಮ್ಗೋಸ್ಕರ? ಏನ್ ನಾನು ಕರ್ಮ ಯಾವ sir? ಸಾಂಗ್ ಆಡಲ್ಲ ಇವಾಗ. ಇಲ್ಲ, ನೀವು ಹಾಡ್ಲೇಬೇಕು. ಯಾರು ಹೇಳಿದ್ರು ಇಲ್ಲಾಂದ್ರೆ song? ನಾವು ಕ್ಯಾರವನ್ ಲಾಕ್ ಮಾಡ್ತೀವಿ. ಗಂಟ್ಲು ಹೋಗ್ಬಿಟ್ಟಿದೆ ನಂದು. ಅಲ್ಲೇ ಇದೆಯಲ್ಲ ಸರ್. ಅಲ್ಲ, ನೋವಾಗಿದೆ. ಈ ಪಂಚು ಸರ್ ಹಾಡಿ sir, ನಿಜ. ಯಾವ ನಾನು ಹಾಡು? ಯಾವಾಗ್ಲೂ ಒಂದೇ ಒಂದ್ ಕೇಳಿಸ್ಕೊಂಡಿದ್ದೆ ಅಷ್ಟೇ. ಮತ್ತೆ ಅದು ಚೆನ್ನಾಗ್ ಹಾಡಿದ್ದಾರೆ. ಯಾವ್ದೋ ಒಂದ್ ಹಾಡಿದ್ರಲ್ಲ. ಕೇಳಿದೀವಿ ನಾವು. ನಮ್ದೇ ಕರೋಕೆ ಹಾಕೊಂಡು ಹಾಡ್ತಿರ್ತಾರೆ ಅವರು. ಏನು ಕರ್ಮ ಸಾಂಗ್ ಸರ್, ಆಡಿ ಪ್ಲೀಸ್. ಹಾಡಿ sir. ಒಂದ್ ಲೈನ್ ಹಾಡಿ ಸರ್ ಅಷ್ಟೇ. ಹಾಡ್ಬೇಕು. ಆಕಾಶದ ನೀಲಿ ಎದ್ದು ನೆಲಕ್ಕೆ ಅಪ್ಪಳಿಸುವುದು, ಆಕ್ರೋಶದ ಜ್ವಾಲೆ ಎದ್ದು ಪ್ರಳಯಾನೇ ಆಗುವುದು, ದೌರ್ಜನ್ಯ ದ್ರೋಹವೆಲ್ಲ ಸಹಿಸಲ್ಲ ನಾವಿನ್ನು, ಆಳಲ್ಲ ಆಳೋ ಹಕ್ಕು ನಮದೇನೆ ಇನ್ನು. ಆಕಾಶದ ನೀಲಿ ಎದ್ದು ಬರಲ್ಲ, ಎಂಡ್ ಮಾಡ್ತೀವಿ. ಅವು ಒಳ್ಳೆ ಸಿಂಗರ್ ಅವರು. Actually ಅವ್ರ ಹತ್ರ ಫಿಕ್ಸ್ ನಾಟಕದಲ್ಲಿ ಹಾಡಿರ್ತಾರಲ್ಲ, ಗೊತ್ತಿರ್ತದೆ. ಥಿಯೇಟರ್ ಆರ್ಟಿಸ್ಟ್ ಅಂದ್ರೆ ಆಲ್ ರೌಂಡರ್. ನಮ್ದು ವಾಯ್ಸ್ ಸರಿ ಇಲ್ಲ, ತಪ್ಪು ತಿಳ್ಕೊಬಿಡಿ. ಚೆನ್ನಾಗಿ ಹಾಡಿಲ್ಲ. ಸರ್ ಅದನ್ನೆಲ್ಲ ನಿಮ್ ವಾಯ್ಸ್ ಅಲ್ಲಿ ಹಾಡಿಲ್ಲ ಬಿಡಿ ಇವತ್ತು. ನಿಮ್ ವಾಯ್ಸ್ ಅಲ್ಲಿ ಹಾಡಿಲ್ಲ. ನನ್ನ ವಾಯ್ಸ್ ಅಲ್ಲಿ ಹಾಡಿಲ್ಲ. ಇವತ್ತು ಯಾವ್ದೋ ಬೇರೆ ವಾಯ್ಸ್ ಅಲ್ಲಿ ಹೇಳಕ್ಕಲ್ಲ, ಹಾಡಿಲ್ಲ. ಗಂಟಲಲ್ಲಿ ಕಿಚ್ಚಿ. ಆಗ್ಲಿಂದ ಫಿಕ್ಸ್ ಮಾಡ್ರೆ ಬೇಡ ಇದೆ ಬ್ಯಾಗ್ ಅಲ್ಲಿ. ಬೇಡ. ಓಕೆ, ಇವಾಗ ಏನು ಕರ್ಮ ಸಾಂಗ್ ಹಾಡ್ಸ್ಬಿಡೋಣ ಇವ್ರ ಹತ್ರ. ಬೇಡ ಇವಾಗ ಹಾಡಿ. ನಾನಾ? ಇಲ್ಲ, ಇವ್ರು ತುಂಬಾ ಚೆನ್ನಾಗ್ ಆಡ್ತಾರೆ. ನೀವು ಹಾಡಿ, ಯಾರು ಬೇಡ ಅಂತಾರೆ. ಚೆನ್ನಾಗಿ ನೀವ್ ಹಾಡಿ, ನೀವು ಸ್ಟಾರ್ಟ್ ಮಾಡಿ ಬೇಕಾದ್ರೆ ನನ್ ಜೊತೆ. ಇಲ್ಲ, ನೀವು ಶುರು ಮಾಡಿ. ಅದ್ ಆ ಕಡೆ ನಿಂಗೆ ಈ ಕಡೆ ಈ ಕೊನೆಗೆ ಎಂಡ್ ಮಾಡ್ತೀನಿ ನಾನು. ಸರ್ ನಾನ್ ಸ್ಟಾರ್ಟ್ ಮಾಡ್ತೀನಿ, ನೀವು ಸ್ಟಾರ್ಟ್ ಮಾಡ್ಬೇಕು. ಆಯ್ತು. ನನಗ್ ನಾನು ಅಷ್ಟು ಅಥವಾ ಚೆನ್ನಾಗ್ ಯಾವ್ದಾದ್ರು ಹಾಡ್ತೀನಿ. ಫೇವರೇಟ್ ಸಾಂಗ್ ಇಲ್ಲ, ನಮ್ಮ ಮೂವಿ ಸಾಂಗ್ ನನ್ ಫೇವರೇಟ್ ಮೇಡಮ್. ಸೂಪರ್. ಅದು ಅಷ್ಟು ಕಾನ್ಫಿಡೆನ್ಸ್. ಕಮ್ ಆನ್ ಹ್ಮ್. ಪ್ರೊಡ್ಯೂಸರ್ ಕರ್ಮ ಇರೋ ಒಂದು ಹೃದಯವನ್ನು ಕೇಳ್ತಾಳೆ, ಏನು ಮಾಡ್ಲಿ ಜೊತೆಯಾಗಿ ಬಾಳುತ್ತೀನಿ ಅಂತಾಳೆ, ಕಾಡುಗೊಲ್ಲನ ಹಾಡಿಗೆ ತಲೆದೂಗಿದಂತೆ ಗೋವು, ನಿನ್ನ ಪ್ರೀತಿಯ ಮಾತಿಗೆ ಸೋಲುತ್ತೈತೆ ಮನವು, ಆಹಾ ಜಾರುತ್ತೈತೆ ಮನವು. ಏನು ಕರ್ಮ ಇರೋ ಒಂದು ಹೃದಯವನ್ನು ಕೇಳ್ತಾಳೆ, ಏನು ಮಾಡ್ಲಿ ಜೊತೆಯಾಗಿ ಬಾಳುತ್ತೀನಿ ಅಂತಾಳೆ. ಸೂಪರ್. ಥ್ಯಾಂಕ್ ಯು. ಈಗ ರಾಕೇಶ್ ಅವ್ರೆ, ನೀವ್ ಯಾವ್ದು ಹಾಡ್ತೀರಾ? ಹಾಡಿದ್ರಲ್ಲ. ಹಾಡದ್ನಲ್ಲ ನಾನು ಎರಡು ಹಾಡು ಹಾಡ್ದೆ. ಎಲ್ಲ ಮಾಡಂಗಿಲ್ಲ ನಾನು ಎರಡು ಹಾಡು ಹಾಡ್ದೆ. ಗೊತ್ತು. ಆತರ ಎಲ್ಲ ನಮ್ಗೆ ಕನ್ಸಿಡರ್ ಮಾಡಲ್ಲ. ಅಯ್ಯಯ್ಯೋ, ನಾನು ಆಕ್ಚುಲಿ ಸಿಂಗರ್ ಅಲ್ಲ, ಲಿಟ್ರಲಿ. ಯಾವ್ದಾದ್ರು ನಿಮ್ಮ ಅಟ್ಲೀಸ್ಟ್ ಈ ಕಾನ್ಸೆಪ್ಟ್ ಸಂಬಂಧಪಟ್ಟಂಗೆ ನಿಮ್ಮ ರಂಗಗೀತೆಗಳು ಯಾವ್ದಾದ್ರು ಹಾಡ್ಬೋದು. ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆ ತರದ್ದು? ಎನಿ ಕೈಂಡ್ ಆಫ್. ನಮ್ಮ ಧೀರ ಭಗತ್ ರಾಯ್ ಅನ್ನೋ ಬಂಡಿ ಗೆಲ್ಲೋ ಅಂತ ಊರಿಗಿದ್ದ ಏನೋ ಸೇರ್ಲಿ ಅನ್ನೋದಕ್ಕೆ ನಾನು ಹೇಳ್ತೀನಿ. ರಂಗಗೀತೆನೇ ಇದು. ಬಂಡಿಯ ದಾರಿ ಸಾಗಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ. ಬಂಡಿಯ ದಾರಿ ಸಾಗಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ. ಬಂಡಿ ಬಂಡಿಯು ಚಂದ, ಬಂಡಿಯ ನೊಗ ಚಂದ. ಬಂಡಿಯು ಚಂದ, ಬಂಡಿಯ ನೊಗ ಚಂದ. ಬಂಡಿ ಹೊಡೆಯೋನ ಮೊಗ ಚಂದ, ಬಂಡಿ ಹೊಡೆಯೋನ ಮೊಗ ಚಂದ. ಬಸವಣ್ಣ ಧೂಳು ಮುಟ್ಟಿತೋ ಶಿವನಿಗೆ, ಹೈ ಧೂಳು ಮುಟ್ಟಿತೋ ನಮ್ಮ ಹರನಿಗೆ. ಬಂಡಿಯ ದಾರಿ ಸಾಗಲಿ, ನಮ್ಮ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ.
ನಮ್ಮ ಧೀರ ಭಗತ್ರ ಈ ಬೇಗ ಗೆಲ್ಲಲಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಚೆನ್ನಾಗಿತ್ತು. ಪರವಾಗಿಲ್ಲ, 3 ಜನ ಒಳ್ಳೆ ಸಿಂಗರ್ಸ್ ಅಂತ ಅಪ್ರೂವ್ ಮಾಡಿದ್ರಿ. ಹಂಗೆ ಒಳ್ಳೆ ಆಕ್ಟರ್ಸ್ ಅಂತ 6th ಆಗುತ್ತೆ. ಆಲ್ರೆಡಿ ಟ್ರೈಲರ್ ಗೊತ್ತಾಗಿದೆ ನಮ್ಗೆ ಒಂದ್ ರೇಂಜಿಗೆ, ಬಟ್ ಫುಲ್ ಸಿನಿಮಾ ನೋಡಿದ್ಮೇಲೆ ಅಭ್ಯರ್ಥಿ ಗೊತ್ತಾಗಿದೆ. ಥ್ಯಾಂಕ್ ಯು Thank you. ಡಿಸೆಂಬರ್ 6ನೇ ತಾರೀಕು ದಯವಿಟ್ಟು ಬಂದು ಸಿನಿಮಾ ನೋಡಿ. ನೀನು ಮುಗ್ದಿಲ್ಲ ಇಂಟರ್ವ್ಯೂ, ಕ್ಲೈಮ್ಯಾಕ್ಸ್ ಎಲ್ಲ ಇವಾಗಲೇ ಹೇಳ್ತಿದ್ದಾರೆ ಇವರು. ನೋಡಿ ಸರ್ ಅಲ್ಲ ಮಧ್ಯೆ ಮಧ್ಯೆ ಆಡ್ತಾರ. ಏನ್ ಗೊತ್ತಾ ಸರ್, ಒಂದು ಸಿನಿಮಾ ಗೆಲ್ಬೇಕು ಯಾವಾಗ್ಲೂ. ಯಾಕಂದ್ರೆ ಆಲ್ರೆಡಿ ಅಲ್ಲಿ ಗೆದ್ದಿದೆ ಮತ್ತೆ ಗೆಲ್ಲುತ್ತೆ ಅಷ್ಟೇ. ಇದಲ್ಲ ಅದರ ಹಿಂದೆನೋ ಸಿನಿಮಾ ಯಾಕೆ ಗೆಲ್ಬೇಕು ಅಂದ್ರೆ ಸುಮಾರು ಜನರ ಪರಿಶ್ರಮ. ಮೊದಲೇದಾಗಿ ಒಬ್ಬ ಪ್ರೊಡ್ಯೂಸರ್ ತುಂಬಾ ಅವ್ರನ್ನ ಗೆಲ್ಲಿಸ್ಬೇಕು. ಅದ್ರ ಜೊತೆಗೆ ಸಿನಿಮಾದುದ್ದಕ್ಕೂ ಟೆಕ್ನಿಷಿಯನ್ಸ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಹೊಸಬ್ರಾಗ್ಲಿ ಹಳಬ್ರಾಗ್ಲಿ ಅವ್ರದ್ದು ಪರಿಶ್ರಮ ಗೆಲ್ಲಬೇಕು. ಹೊಸಬ್ರಾಗಿ ಆಕ್ಟ್ ಮಾಡಿರ್ತಕ್ಕಂಥ ಆಕ್ಟರ್ಗಳಿಗೆ ಆರ್ಟಿಸ್ಟ್ಗಳಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗ್ಬೇಕಂದ್ರೆ ಸಿನಿಮಾ ಗೆಲ್ಲಬೇಕು. ಹಂಗಾಗಿ ಸಿನಿಮಾ ಗೆಲ್ಲಬೇಕು ಯಾವಾಗ್ಲೂ. ನಮ್ದು ಆಮೇಲೆ ಹೌದು, ಸ್ವಲ್ಪ selfish ನಿರ್ದೇಶಕರು ಆಗ್ತಿದೆ. ಯಾವಾಗ್ಲೂ ಹೇಳ್ತಾರೆ ಯಾವ ಸಿನಿಮಾನು ಕೆಟ್ಟ ಸಿನಿಮಾ ಅಲ್ಲ, ಅದು ಅವ್ರ ಪ್ರೀತಿಯಿಂದ ಮಾಡ್ತಾರೆ ಅಂದ್ರೆ ಒಳ್ಳೆ ಸಿನಿಮಾನೇ ಇರುತ್ತೆ. ಹಂಗಾಗಿ ನಮ್ಮ ಸಿನಿಮಾ ತುಂಬಾ ವಿಶೇಷ ನಮ್ಗೆ. ಖಂಡಿತ ಅವ್ರು ಹೇಳಿದ ನಮ್ಮ ಸಿನಿಮಾ ಗೆಲ್ಲಲೇಬೇಕು ಅನ್ನೋದು ನಮ್ಮ ಆಶೆ ಕೂಡ. ಸೊ ಹಂಗಾಗಿ ನಾವು ಸಿನಿಮಾ ಗೆಲ್ಲೋದಕ್ಕೆ ಖಂಡಿತ ಈಗೊಂದು ಕಳೆದ 1.5 ವರ್ಷದಿಂದ ಸಿನಿಮಾದೊಟ್ಟಿಗೆ ನಾವು ಮಾಡಿದ್ದ ಜರ್ನಿ, ಕೆಲಸ, ಈ ಪ್ರಮೋಷನ್ ಶುರುವಾಗಿದ್ದ ಪ್ರಮೋಷನ್ ರೀತಿ, ಅದು ರೀಚ್ ಆಗ್ತಾ ಇರೋ ರೀತಿ, ಈಗ ಟ್ರೈಲರ್ ರಿಲೀಸ್ ಆಗಿ ಸಾಂಗ್ಗಳು ರಿಲೀಸ್ ಆಗಿ ಅದು ಮುಟ್ಟಿದ ರೀತಿ, ಅದ್ರ ಬಂದಿರೋ ರೆಸ್ಪಾನ್ಸ್ ರೀತಿ ಎಲ್ಲ ನಮಗೆ ಒಂದ್ ಸ್ವಲ್ಪ ಧೈರ್ಯ ತಂದು ಕೊಟ್ಟಿದೆ. ಹಾಗಾಗಿ ನಮ್ಮ ಸಿನಿಮಾನು ಗೆಲ್ಲುತ್ತೆ. ಈಗ ಒಂದ್ ಸೀರಿಯಸ್ ಕ್ವಶನ್ ಏನಂದ್ರೆ, ಈಗ ಒಂದು ಕೋರ್ಟ್ ಸೀನ್ ಅಲ್ಲಿ ನೀವು ನರಗುಂದ ಬಂಡಾಯ ಬಗ್ಗೆನೂ ಮಾತಾಡ್ತೀರಾ. ಸೊ ಅದಕ್ಕೂ ಈ ಕಥೆಗೂ ಏನಾದ್ರು ಲಿಂಕ್ ಇದೆಯಾ? ಕತೆ ನಿಮ್ಗೆ ಯಾವಾಗ್ಲೂ ಆಪ್ಟ್ ಅನ್ಸುತ್ತೆ. ಅಂದ್ರೆ ಅಲ್ಲಿ ನಡೆದಿರ್ತಕ್ಕಂಥ ಸಿನಾರಿಯೋ ಆಗಿರ್ಬೋದು, ಆ ಘಟನೆಗಳಾಗಿರ್ಬೋದು, ಅಲ್ಲಿ ಫೀಲ್ ಮಾಡಿರ್ತಕ್ಕಂಥ ಜನರ ಆ ನೋವಾಗಿರ್ಬೋದು ನಿಮ್ಗೆ ಆಪ್ಟ್ ಅನ್ಸುತ್ತೆ. ಬಟ್ ನರಗುಂದ ನಾವು ಕಾಲ್ಪನಿಕ ಮಾಡ್ಕೊಂಡಿದ್ದು ಹೆಸರು ಯಾಕಂದ್ರೆ ನರಗುಂದನೇ ಯಾಕೆ ತಗೊಂಡಿವಿ ಅಂದ್ರೆ, ನರಗುಂದ ಬಂಡಾಯ ಅಂತಾನೆ ಒಂದ್ ದೊಡ್ಡ ಬಂಡಾಯ ಇದ್ದು ಅಂದ್ರೆ ಈ ತರ ಹೋರಾಟದ. ಸೊ ನಾವು ಅದನ್ನ ಸಿನಿಮ್ಯಾಟಿಕ್ ಆಗಿ ಸೆಟ್ ಮಾಡ್ಕೊಂಡಿರ್ತೀವಿ, ಬಟ್ ನಾಟ್ ಡೈರೆಕ್ಟ್ ನರಗುಂದ. ಓಕೆ, ಇನ್ನೊಂದ್ ಡೈಲಾಗ್ ಬರುತ್ತೆ ಇದ್ರಲ್ಲಿ, ಆ ಬಡವ್ರ ಮಕ್ಳನ್ನ ಬೆಳೆಯಕ್ಕೆ ಬಿಡಲ್ವಾ ನೀವು, ಬಡವ್ರನ್ನ ಬೆಳೆಯಕ್ಕೆ ಬಿಡಲ್ವಾ ಅಂತ. ಅದು ಐ ಥಿಂಕ್ ನಿಮ್ದೆ ವಾಯ್ಸ್. ನಂದಲ್ಲ, ನಯನಾ ಅಂತ ಇನ್ನೊಬ್ರು ಮಾಡಿದ್ದಾರೆ. ಅವ್ರು ತುಂಬಾ ಇಂಪಾರ್ಟೆಂಟ್. ಮೊನ್ನೆ ಇನ್ನೊಬ್ರು ಇದ್ರಲ್ಲ. ಹೌದು. ಓಕೆ, ಇದ್ರಲ್ಲಿ ಆಲ್ಮೋಸ್ಟ್ ನೀವು ಕೂಡ ಹೋರಾಟಗಾರ್ತಿನೇ. ನೀವು ಒಂದ್ ಕಡೆ ಹೋರಾಟ ಮಾಡ್ತಾ ಇರ್ತೀರಿ ಸಾಮಾಜಿಕವಾಗಿ, ಇವ್ರು ಒಂದ್ ಕಡೆ ಹೋರಾಟ ಮಾಡ್ತಾ ಇರ್ತಾರೆ. ಆಮೇಲೆ ನಿಮ್ಮಿಬ್ರು ಪರಿಚಯ ಆಗಿ ಮದ್ವೆ ಆಗುತ್ತೆ. ಇದೆಲ್ಲ ಸ್ವಲ್ಪ ಸ್ಟೋರಿ ಹೌದಾ? ನೀವು ಹಂಗನ್ಕೊಂಡ್ರಾ? ಸೂಪರ್. ನಿಮಿಷ ಹೇಳ್ತೀನಿ, ಇದು ಹಂಗಲ್ಲ ಆಕ್ಚುಲಿ, ಇದು ಬೇರೆ. ಗುಡ್. ಈ ತರ ಗೆಸ್ಸಿಂಗು ಮಾಡ್ತಾರ ಅಂತ ಖುಷಿ ಆಯ್ತು. ನಾನು ಟ್ರೈಲರ್ ಅಲ್ಲಿ ಬಿಟ್ಬಿಟ್ಬಿಟ್ನಾ, ಕತೆ ಬಿಟ್ಕೊಟ್ಬಿಟ್ಟ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಬಿಟ್ಕೊಟ್ಟಿಲ್ಲ. ನೀವ್ ಏನೇನೋ ಅನ್ಕೊಂತಿದ್ದೀರಲ್ಲ ಅದು ಖುಷಿ. ಫುಲ್ ಸಿನಿಮಾ ನೋಡಿರೋದ್ರಿಂದ ಅಂದ್ರೆ ನೀವೇ ಪ್ರಿಪೇರ್ ಮಾಡಿರೋದ್ರಿಂದ ಇಡೀ ಸಿನಿಮಾ ನೋಡಿ ಓವರ್ ಆಲ್ ನಿಮಗೆ ಏನ್ ಅನ್ಸ್ತು? ಫಸ್ಟ್ ಇಂಪ್ರೆಷನ್ ಅಂದ್ರೆ ಮೀನ್ಸ್ ಯಾವ ತರ ಯಾವ್ದೋ ಸಿನಿಮಾ ನಾವ್ ನೋಡಿ ತಕ್ಷಣ ನಮ್ಗೊಂದು ಒಪಿನಿಯನ್ ಬರುತ್ತೆ ಇದ್ರ ಬಗ್ಗೆ, ಹಿಂಗೆ ಗೆಲ್ಲುತ್ತೋ ಸೋಲುತ್ತೋ ಅಥವಾ ಏನೇನ್ ಇಷ್ಟ ಆಯ್ತು ಅನ್ನೋ ತರ ಫ್ಯಾಕ್ಟರ್ಸ್. ಗೆಲ್ಬೇಕು, ಗೆಲ್ಲುತ್ತೆ. ಓಕೆ, ಇದಕ್ಕೆ ಯಾಕೆ ನಾನು ಇದು ಸ್ಟ್ರಾಂಗ್ ಆಗಿ ಹೇಳ್ತೀನಿ ಅಂತಂದ್ರೆ, ಈ ಕತೆ ಗೆಲ್ಸ್ಲಿಲ್ಲ ಅಂತಂದ್ರೆ ಈ ತರದ ಕಂಟೆಂಟ್ ಯಾವ ನಿರ್ದೇಶಕರು ತಗೊಂಡ್ಬರಲ್ಲ ನಮ್ಮ ಇಂಡಸ್ಟ್ರಿಲಿ. ಯಾರು ಧೈರ್ಯನೂ ಮಾಡಕ್ ಹೋಗಲ್ಲ. ಈ ಕತೆ ಗೆಲ್ಲೇಬೇಕು. ಯಾಕಂದ್ರೆ ತುಂಬಾ ನಿಮ್ಗೆ ಎಲ್ಲೂ ಯಾವ ಒಂಥರ ಎಲ್ಲೂ ನೋಡ್ದಂಗೆ ಆ ತರ ಫೀಲ್ ಆಗಲ್ಲ. ಇದು ಜಾನರ್ ಬೇರೆ ಇರ್ಬೋದು, ಜಾನರ್ ನಿಮ್ಗೆ ಜೈ ಭೀಮಾ ಅದು ಬ್ಯಾನರ್ ಇರ್ಬೇಕು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಆ ತರ ಸಿನಿಮಾಗಳು ನಾವು ಸಪೋರ್ಟ್ ಮಾಡ್ತೀವಿ ಅಂತಂದಾಗ ನಮ್ಮ ಕನ್ನಡ ಸಿನಿಮಾಗೆ ಯಾಕೆ ಸಪೋರ್ಟ್ ಮಾಡಕ್ಕಾಗಲ್ಲ? ನಾವು ಮಲಯಾಳಂ ಅಲ್ಲಿ ಕಂಟೆಂಟ್ ಬರುತ್ತೆ, ಸೂಪರ್ ಆಗಿ ಮಾಡ್ತಾರೆ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಯಾಕೆ ಮಾಡಲ್ಲ? ಈ ತರ ಬಾರ್ದಾಗ ಸಪೋರ್ಟ್ ಮಾಡಿ, ಅದು ನಮ್ಮ ಜವಾಬ್ದಾರಿ ಅಲ್ವಾ? ಆಮೇಲೆ ಹೊಸ ಹೀರೋರ್ನ ತಗೊಳ್ಳುವಂತ ಮನೋಭಾವನೆ ನಮ್ಮ ಇಂಡಸ್ಟ್ರಿಲಿ ಬೆಳಿಬೇಕು. ಈಗ ಚೆನ್ನೈಯಲ್ಲಿ ಹೊಸಬ್ರನ್ನ ತಗೊಂತಾರೆ, ಈಗ ರಾಕೇಶ್ ಹೊಸಬ್ರು. ಈಗ ಅವ್ರೊಬ್ರನ್ನ ತಗೊಂಡ್ರೆ ಈ ತರ 10 ಜನ ಹೀರೋಗಳು ಬರ್ತಾರೆ. ಅವಾಗ ಪ್ರೊಡಕ್ಷನ್ ಬೆಳೆಯುತ್ತೆ, ನಮ್ಮ ಇಂಡಸ್ಟ್ರಿ ಬೆಳೆಯುತ್ತೆ. ಇದು ನಮ್ಮ ಜವಾಬ್ದಾರಿ, ನಮ್ಮ ಕನ್ನಡ ಆಡಿಯನ್ಸ್ ಜವಾಬ್ದಾರಿ. ನಾವು ಬೇರೆ ಪಿಕ್ಚರ್ ನೋಡ್ಬಿಟ್ಟು ನಮ್ಮ ಪಿಕ್ಚರ್ ಬೈಯೋದಲ್ಲ. ನಾವು ಚೆನ್ನಾಗಿ ಮಾಡಿದಾಗ ನಮ್ಮ ಪಿಕ್ಚರ್ ಸಪೋರ್ಟ್ ಮಾಡಿ. ಈ ಕಂಟೆಂಟ್ ಸಪೋರ್ಟ್, ಈ ಸಿನಿಮಾ ಗೆಲ್ಸಿದ್ರೆ ಮಾತ್ರ ನಾವು ಈ ತರದ ಸಬ್ಜೆಕ್ಟ್ಗಳು ಇನ್ವೆಸ್ಟ್ ಬರ್ತವೆ. ಇಲ್ಲಾಂದ್ರೆ ಈ ತರ ಸಬ್ಜೆಕ್ಟ್ ಮಾಡೋ ಧೈರ್ಯನೇ ಮಾಡಲ್ಲ. ಇನ್ನೊಂದು 4-5 ಪಿಕ್ಚರ್ ಕದೀತಾರೆ, 4 ಪಿಕ್ಚರ್ ಮಿಕ್ಸ್ ಮಾಡ್ಬಿಟ್ಟು ಒಂದು ಪಿಕ್ಚರ್ ಮಾಡ್ಬಿಟ್ಟು ಕೊಡ್ತಾರೆ. ಅದನ್ನ ಎಂಜಾಯ್ ಮಾಡ್ಕೊಂಡು ಕುತ್ಕೋಬೇಕು ಅಷ್ಟೇ. ಈಗ ನಾನು ಅದೇ ಹೇಳೋಣ ಅಂತ ಇದ್ದೆ. ಯಾಕಂದ್ರೆ ತಮಿಳಲ್ಲೆಲ್ಲ ಇದೇ ತರ ಕಾನ್ಸೆಪ್ಟ್ ಗಳು ಬಂದಾಗ ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಹೊಗಳ್ತಾರೆ, ಸಿಕ್ಕಾಪಟ್ಟೆ ಹೊಗಳ್ತಾರೆ. ಅವ್ರು ಹಂಗ್ ಮಾಡೋರೆ ಭಾರಿ ಹೊಗಳ್ತಾರೆ ನಮ್ಮವ್ರು.
ಅದೇ ಕನ್ನಡದಲ್ಲಿ ಬಂದಾಗ ಆ ಅಕ್ಸೆಪ್ಟೆನ್ಸ್ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಬೇಕಲ್ವಾ ಮೇನ್. ಹೌದು, ಈ ತರದ ಸಬ್ಜೆಕ್ಟ್ ಮಾಡಿದಾಗ ಟೆಕ್ನಿಷಿಯನ್ಸ್ ಸಪೋರ್ಟ್ ಮಾಡಬೇಕು. ಆಮೇಲೆ ಎಲ್ಲ ನಮ್ಮನ್ನ ಈ ಹೊಸ ಡೈರೆಕ್ಟರ್ಗಳು ಈ ತರ ಬಂದಾಗ, ಈ ತರ ಫಸ್ಟ್ ಸಿನಿಮಾಗೆ ಇಷ್ಟೊಂದು ಧೈರ್ಯ ಮಾಡಿದಾರೆ ಅಂದಾಗ ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ನಮ್ಮ ಜವಾಬ್ದಾರಿ ಆಗುತ್ತೆ. ಮಾಡಬೇಕು. ಮಾಡಿದಾಗ ನಾವು ಈ ತರದ್ದು 10 ಸಿನಿಮಾಗಳು ಬರ್ತಾರೆ. ಈ ಸಿನಿಮಾ ಗೆತ್ತು ಅಂದ್ರೆ ನಾನು ಬರ್ಕೊಡ್ತೀನಿ, ಟಾಪ್ ಮೋಸ್ಟ್ ಡೈರೆಕ್ಟರ್ ಆಗ್ತಾರೆ ಅವರು, ಕರ್ಣನ್ ಸರ್. ಇನ್ನೊಂದು 5 ವರ್ಷದಲ್ಲಿ ಈ ಸಿನಿಮಾ ಗೆಲ್ಬೇಕು. ಯಾಕಂದ್ರೆ ಅವ್ರು ಹಾಕಿದ ಪರಿಶ್ರಮಕ್ಕೆ ಗೆಲ್ಬೇಕು. ದುನಿಯಾ ವಿಜಯ್ ಸರ್ಗೆ ಈ ಸಿನಿಮಾ ತೋರಿಸಿದೀರಾ ಆಲ್ರೆಡಿ? ಸಿನಿಮಾ ತೋರಿಸಿಲ್ಲ, ಸಿನಿಮಾ ನೋಡ್ತಾರಂತೆ ಅವರು. ನಾವು ಟ್ರೈಲರ್ ರಿಲೀಸ್ ಮಾಡಕ್ಕೆ ಅಪ್ರೋಚ್ ಮಾಡಕ್ ಹೋದಾಗ ಟ್ರೈಲರ್ ತಗೊಂಡೋಗಿದ್ವಿ. ಅದನ್ನ ನೋಡಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದಿರಿ, ಇಲ್ಲಿ ಗೆದ್ದಿದ್ದೀರಾ ನೀವು, ಇನ್ನು ಥಿಯೇಟರ್ ಗೆಲ್ಬೇಕು ನೀವು, ಅದಕ್ಕೆ ಏನ್ ಸ್ಟ್ರಾಟಜಿ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಈಗ ಏನ್ ಫೋರ್ಸ್ ಇದೋ ಆ ಫೋರ್ಸ್ ಎಲ್ಲೂ ಬಿಡ್ದಿರಾ, ಸಿನಿಮಾ ರಿಲೀಸ್ ಆಗಿ ಒಂದಷ್ಟು ದಿನ ತನಕನೂ ಹೋಗಿ ಜನರ ಜೊತೆ ಇಂಟ್ರಾಕ್ಟ್ ಮಾಡಿ, ಅದನ್ನ ರೀಚ್ ಮಾಡೋಕೆ ಎಷ್ಟು ಸಾಧ್ಯನೋ, ಎಷ್ಟು ಪ್ರಮೋಷನ್ ಆಗುತ್ತೋ ಬಿಯಾಂಡ್ ಯುವರ್ ಸ್ಟ್ರೆಂತ್ ವರ್ಕ್ ಮಾಡಿ ಅಂತ ಅವರೊಂದಷ್ಟು ನಾವು ಸಜೆಷನ್ಸ್ ಕೊಟ್ಟರು. ಆಮೇಲೆ ಜೊತೆಗೆ ನಮ್ಮ ಬೆನ್ನಿಗೆ ಅವರು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಅದರೊಟ್ಟಿಗೆ ಸತೀಶ್ ನಿನ್ನಸಂತ ಅವ್ರು ಕೂಡ ಅವರು ಸಾಂಗ್ ನೋಡಿ, ಟ್ರೈಲರ್ ನೋಡಿ ತುಂಬಾ ಖುಷಿಯಾಗಿ ಅವರು ಬಂದು ಒಂದಷ್ಟು ತುಂಬಾ ಒಳ್ಳೆ ಮಾತುಗಳನ್ನ ಹಾಡಿದ್ರು. ಅಂದ್ರೆ ನನ್ಗೆ ಅವ್ರು ಅಷ್ಟು ಮಾತಾಡೋದ್ರಲ್ಲಿ ನಂಗೆ ತುಂಬಾ ಸ್ಟ್ರೈಕ್ ಆಗಿದ್ದು ಒಂದ್ ಮಾತಂದ್ರೆ, ನಾನ್ ಬೆಳಿಬೇಕು ಅಂದ್ರೆ ನಾನ್ ಬೆಳೆದ್ರೇನೆ ಇನ್ನೊಬ್ಬನ್ ಬೆಳೆಸೋಕ್ ಸಾಧ್ಯ. ಈಗ ನಾನ್ ಬೆಳೆದೇ ಇಲ್ಲ ಅಂದ್ರೆ ನಾ ಇನ್ನೊಬ್ಬನ ಬೆಳೆಸೋಕ್ ಸಾಧ್ಯನೇ ಇಲ್ಲ. ಆ ಒಂದ್ ಕಾರಣಕ್ಕಾದ್ರೂ ನೀವು ನನ್ನನ್ನು ಬೆಳೆಸಿ, ನಾನು ಖಂಡಿತ ಬೆಳೆಸ್ತೀನಿ. ಸೊ ಅದೇ ರೀತಿ ನಮಗೂ ಅಷ್ಟೇ, ಒಂದ್ ಒಳ್ಳೆ ಸಿನಿಮಾ ಬಂದಿದೆ, ಅದನ್ನ ನೀವು ಗೆಲ್ಸಿ, ಆತರ ಇನ್ನ 10 ಸಿನಿಮಾಗಳು ನಾವು ಮಾಡ್ತೀವಿ. ಈಗ ನನಗೂ ಆ ತರದ ನಾನು ಗೆದ್ರೆ ಖಂಡಿತ ಇನ್ನೊಬ್ಬನ್ ಗೆಲ್ಲೋಕ್ ಪ್ರಯತ್ನ ಪಡ್ತೀವಿ. ಸೊ ಅವ್ರು ಆ ಮಾತು ಹೇಳಿದ್ ನನ್ಗೆ ಯಾವಾಗ್ಲೂ ನೆನಪಲ್ಲಿ ಇರುತ್ತೆ. ಅದನ್ನ ಖಂಡಿತ ಮತ್ತೆ ಯಾವ ಕ್ಷಣದಲ್ಲಿ ಆದ್ರೂ ಹೇಳ್ತೀನಿ. ಅದು ತುಂಬಾ ಇಷ್ಟ ನನಗೆ ಅವ್ರು ಹೇಳಿದ್ದು. ನಾವು ಗೆಲ್ಬೇಕು. ಆಕ್ಚುಲಿ ನಾವು ಗೆದ್ದಾಗ ಮಾತ್ರ ಇನ್ನೊಬ್ಬರನ್ನ ಗೆಲ್ಲಕ್ ಸಾಧ್ಯ. ಈಗ ನಿಮ್ಮ ಸಿನಿಮಾದಲ್ಲೇ ಮಾಡಿರುವಂತ ಒಬ್ರು ವಿಲನ್ ಗೋವಿಂದ್ ಅವ್ರು ಹೇಳ್ತಾ ಇದ್ರು ಹೀಗೆ ಮಾತಾಡ್ತಾ, ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಕ್ ಮುಂಚೆ ದುನಿಯಾ ವಿಜಯ್ ಅವ್ರ ಫ್ಯಾನ್ ಆಗಿದ್ದೆ, ದರ್ಶನ್ ಫ್ಯಾನ್ ಆಗಿದ್ದೆ ಅಂತ. ಅದ್ರಲ್ಲೂ ಅವ್ರು ಹೇಳಿದ ಇನ್ನೊಂದು ಫ್ಯಾಕ್ಟರ್ ನಮ್ಗೆ ಏನು ಸ್ಟ್ರೈಕ್ ಆಗಿದೆ ಅಂದ್ರೆ, ಈಗ ದುನಿಯಾ ವಿಜಯ್ ಅವ್ರನ್ನ ದುನಿಯಾ ಸಿನಿಮಾದಲ್ಲಿ ನೋಡ್ತಿದಂಗೆ ಫಸ್ಟ್ಗೆ ಯಾರಿಗೂ ಹೀರೋ ಮೆಟೀರಿಯಲ್ ಅಂತ ಎಲ್ಲ ಫೀಲ್ ಆಗಲ್ಲ. ಯಾಕಂದ್ರೆ ನಾವು ಕನ್ನಡ ಇಂಡಸ್ಟ್ರಿ ಅದೊಂದು ಇದೆಯಲ್ಲ ಚೆಕ್ ಲಿಸ್ಟ್, ಹೈಟ್ ಇರ್ಬೇಕು, ಕಲರ್ ಇರ್ಬೇಕು, ಗ್ಲಾಮರ್ ಇರ್ಬೇಕು. ಇಲ್ಲಿವರೆಗೂ ಇದೆ. ಈಗಲೂ ನನಗೂ ಸಾಕಷ್ಟು ಆ ತರದ ಕಮೆಂಟ್ ಗಳು ಬಂದಿದೆ, ಅದನ್ನ ಅವರು ನೋಡಿದ್ದಾರೆ. ಅವ್ರ ಪರ್ಸನಲ್ ಫೋನ್ ಮಾಡಿ ಈ ತರ ಕಮೆಂಟ್ ಬರ್ತಾ ಇದೆ, ತುಂಬಾ ಬೇಜಾರಾಗಿದ್ರು. ನಾನು ಹೇಳ್ದೆ, ಸೊ ಅಷ್ಟೊಂದು ಈಸಿಯಾಗಿ ಬಿಟ್ಕೊಡಲ್ಲ ಒಳ್ಳೆ ಸಿನಿಮಾಗಳನ್ನ. ನಿಮ್ ರಿಲೀಸ್ ಆದ್ಮೇಲೆ ನಿಮ್ ಕೆಪಾಸಿಟಿ ಏನಾಗುತ್ತೆ ಗೊತ್ತಾ ಅಂತ ತುಂಬಾ ಸಲ ಹೇಳಿದೀನಿ. ಅವ್ರು ಜಾಸ್ತಿ ಇಮಿಡಿಯೇಟ್ ಏನ್ ಡಿಸಪಾಯಿಂಟ್ ಆಗೋದು ಏನಿದೆ ಅದ್ರಲ್ಲಿ. ಈಗ ಈ ತರ ನಾವು ಇವ್ರನ್ನ ಕಳ್ಕೊಂಡ್ವಿ ಅಂತಂದ್ರೆ ಇವ್ನ ತಮಿಳಲ್ಲೆಲ್ಲ ಹಿಟ್ ಆಗ್ತಾರೆ, ಆಮೇಲೆ ಮತ್ತೆ ಕರ್ಕೊಂಡ್ಬರ್ತೀವಿ ಅಲ್ಲಿಂದ. ಅದಾಗಬಾರ್ದು. ನಮ್ಮೂರನ್ನ ಉಳಿಸ್ಕೋಬೇಕು, ಒಳ್ಳೆ ಆರ್ಟಿಸ್ಟ್ನ ಉಳಿಸ್ಕೋಬೇಕು, ಒಳ್ಳೆ ಡೈರೆಕ್ಟರ್ಗಳನ್ನ ಉಳಿಸ್ಕೋಬೇಕು. ಆಮೇಲೆ ಅಲ್ಲಿ ಗೆದ್ಮೇಲೆ ಕರ್ಕೊಂಬರೋದಲ್ಲ, ಇವಾಗ ಇರೋರ್ನ ನೆಟ್ಟಿಗೆ ಉಳಿಸ್ಕೋಬೇಕು ನಾವು. ಅದು ನಮ್ ಜವಾಬ್ದಾರಿ ಇರುತ್ತೆ. ಎಕ್ಸಾಕ್ಟ್ಲಿ. ಈಗ ನಾವು ದುನಿಯಾ ವಿಜಯ್ ಸರ್ನ ಎಕ್ಸಾಂಪಲ್ ತಗೊಂಡ್ವಿ. ಅವರು ಅಷ್ಟೇ, ಅಂದ್ರೆ ಅಷ್ಟು ಕಲರ್ ಆಗ್ಲಿ, ಹೈಟ್ ಆಗ್ಲಿ, ಅಥವಾ ಏನೋ ಬಾಡಿ ಬಿಲ್ಡಿಂಗ್ ಅವಾಗೇ ನಾನು ಮಾಡಿರ್ಲಿಲ್ಲ ಏನೋ ಅವರು. ಬಟ್ ಆ ಟೈಮಲ್ಲಿ ಅವ್ರು ಮಾಡಿದ ಸಿನಿಮಾ ಎಷ್ಟು ಹಿಟ್ ಆಯ್ತು. ಅವ್ರನ್ನ ಆ ಹೆಸರನ್ನೇ ಗುರುತಿಸ್ತೀವಿ. ಅದು ಒಂದು. ಆಮೇಲೆ ಈವನ್ ತಮಿಳಲ್ಲಿ ತಗೊಂಡ್ರೆ, ಇವ್ರಿಗೆಲ್ಲ ಇಷ್ಟ ಆಗಿರೋ ತಮಿಳು ತಗೊಂಡ್ರೆ ವಿಜಯ್ ಸೇತುಪತಿ. ಅವ್ರೇನ್ ನೋಡಕ್ ಅಂತ ಬ್ಯೂಟಿ ಅಥವಾ ಹ್ಯಾಂಡ್ಸಮ್ ಏನಲ್ಲ ಅವರು. ಸಿಕ್ಸ್ ಪ್ಯಾಕು ಅಲ್ಲ ಕೂಡ ಎಷ್ಟು ಡಿಮ್ಯಾಂಡ್ ಇದೆ ಅವ್ರಿಗೆ, ಅವ್ರು ಮಾಡೋ ಆಕ್ಟಿಂಗ್. ಇಲ್ಲ, ಪರ್ಫಾರ್ಮೆನ್ಸ್ ನಿಮ್ಗೆ ತಲುಪುತ್ತೆ ಮೇಡಮ್. ಅಷ್ಟು ಪರ್ಫಾರ್ಮೆನ್ಸ್ ಮಾಡ್ಬೇಕು ಆಕ್ಚುಲಿ. ಹಂಗಾಗಿ ಅವರೆಲ್ಲ ಇಲ್ಲಿ ತನಕ ಉಳ್ಕೊಳಕ್ ಸಾಧ್ಯ ಆಗಿದೆ. ಅವರ ಕೆಲಸ, ಅವ್ರು ಮಾತಾಡೋದಕ್ಕಿಂತ ಅವ್ರ ಕೆಲಸಗಳು ಜಾಸ್ತಿ ಮಾತಾಡೋದ್ರಿಂದ ಇಲ್ಲಿವರೆಗೂ ಇಂಡಸ್ಟ್ರಿ ಇದ್ದಾರೆ, ಆಳ್ತಿದ್ದಾರೆ. ಅದೊಂದು ಪಾಯಿಂಟ್ ಆಕ್ಚುಲಿ ಮಾತಾಡಬೇಕಿತ್ತು ಅಂತ. ಸೂಪರ್. ಇಲ್ಲ ಅದು ನಿಮ್ಗೆ ಖಂಡಿತ ಇವರೆಲ್ಲ ಎಕ್ಸಾಂಪಲ್ಸ್ ಗಳು ನಮ್ಗೆ. ಅವರು ಎಕ್ಸಾಂಪಲ್ಸ್ ಜೊತೆಗೆ ಇನ್ಸ್ಪೈರ್ ಮಾಡ್ತಾರೆ ನಮ್ಗೆ. ಕಲರ್ ಮ್ಯಾಟರ್ ಆಗೋದಿಲ್ಲ, ಹೈಟು ಲುಕ್ಕು ಮ್ಯಾಟರ್ ಆಗೋದಿಲ್ಲ. ತುಂಬಾ ಒಳ್ಳೆ ಸಿನಿಮಾಗಳು ಬಂದಿದೆ. ಈ ತುಂಬಾ ಹಿಂದಿನ ಸಿನಿಮಾಗಳಲ್ಲಿ ಫೀಮೇಲ್ ಅಲ್ಲಿ ಸರಿತಾ ಮೇಡಮ್ ಇದ್ರು, ಅಂದ್ರೆ ರಾಜ್ಕುಮಾರ್ ಜೊತೆ ಸಾಕಷ್ಟು ಸಿನಿಮಾ ಶೇರ್ ಮಾಡಿದ್ದಾರೆ. ಅವರು ಕೂಡ ಸ್ವಲ್ಪ ನಮ್ ಸೌತ್ ಇಂಡಿಯನ್ ಅವರು ಸ್ವಲ್ಪ ನಾವು ಏನೋ ಕೃಷ್ಣ ಸುಂದರಿ ಅಂತಾನೆ ಕರಿತೀವಿ ನಾವು. ಈಗ ಸ್ವಲ್ಪ ಕಪ್ಪು ಮತ್ತು ಮಿಕ್ಸ್ ಇದೆ, ಲೈಕ್ ಕೃಷ್ಣ ಸುಂದರಿ ಇರುವಂತ. ಅದು ಹಂಗಾಗಿದೆ ಅಂದ್ರೆ, ಮೊದಲು ಸಿನಿಮಾ ಥಿಯೇಟರ್ ಅಲ್ಲಿ ನೋಡ್ತಿದ್ರು. ಇದು ಹೇಳ್ಬೇಕು ಗೊತ್ತಿಲ್ಲ ನಂಗೆ. ಥಿಯೇಟರ್ ಅಲ್ಲಿ ನೋಡ್ತಿದ್ರು. ಇವಾಗ OTT ಬಂದು ಎಲ್ಲಾ ಲ್ಯಾಂಗ್ವೇಜ್ಗಳು ಡಬ್ಬಿಂಗ್ ಬಂದು ಏನಾಗ್ಬಿಟ್ಟಿದೆ, ಎಲ್ಲಾ ನೋಡ್ತಾರಲ್ಲ. ಅವಾಗ ನಮ್ಮವ್ರನ್ನಷ್ಟೇ ನೋಡ್ತಿದ್ರು. ಅವಾಗ ಚಂದ ಅನಿಸ್ತಿತ್ತು. ಈಗ ಎಲ್ಲಾರು ನೋಡ್ಬಿಟ್ಟು ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಅದು ಸಮಸ್ಯೆ ಆಗಿರೋದು. ಈ ಆಕ್ಚುಲಿ ಅವ್ರ ಹಾವಳಿ ಜಾಸ್ತಿ ಆಗಿದ್ರಿಂದ ನಮ್ಮ ಕನ್ನಡ ಸಿನಿಮಾಗಳು ಸೋಲ್ತಾ ಇದಾವೆ. ಇನ್ ದ ಸೆನ್ಸ್ ಇವರು
ಯಾರು ಸಪೋರ್ಟ್ ಮಾಡಲ್ಲ, ನಮ್ಮವರೇ ನಮ್ಗೆ ಸಪೋರ್ಟ್ ಮಾಡಲ್ಲ, ಮಿಕ್ಕಿದವ್ರು ತಗೊಂಡು ಏನ್ ಮಾಡ್ತಾರೆ, ಬಟ್ ಯಾರ ಅಪಿರಿಯನ್ಸ್ ಕದಿಯಕ್ ಆಗಲ್ಲ. ಆಮೇಲೆ ಟ್ಯಾಲೆಂಟ್ ಟ್ಯಾಲೆಂಟ್ ಇದ್ದಾಗ ಒಂದಲ್ಲ ಒಂದಿನ ಮುಂದೆ ಬಂದೇ ಬರ್ತಾರೆ. ಈಗ ಹೀರೋಗಳನ್ನೇ ತಗೊಂಡ್ರು, ಎಷ್ಟ್ ಜನಕ್ಕೆ ಸಿಕ್ಸ್ ಪ್ಯಾಕ್ ಇತ್ತು ಸರ್ ಅವಾಗ? ಯಾರ್ ಸಿಕ್ಸ್ ಪ್ಯಾಕ್ ಮಾಡಿದ್ರು? ಎಲ್ಲ ಅವ್ರ ಟ್ಯಾಲೆಂಟ್ ಇಂದ ನಮ್ಮ ಅಂಬರೀಷ್ ಅಣ್ಣ ಅವ್ರಿಗೆ ತಗೊಳ್ಳಿ, ಆಮೇಲೆ ಅರ್ಜುನ್ ಸರ್ಜಾ ಅವ್ರು ಮಾಡಿದ್ರು. ಅವರು ಅಷ್ಟೇ ಬೆರಳೆಣಿಕೆ ಅಷ್ಟೇ. ಅಷ್ಟೇ. ಬಟ್ ಈಗ ಎಲ್ಲಾ ಹೀರೋಗಳಿಗೂ ಸಿಕ್ಸ್ ಪ್ಯಾಕ್ ಸಿಕ್ಸ್ ಪ್ಯಾಕ್ ಬೇಕು, 6 ಫೀಟ್ ಇರ್ಬೇಕು. ಇಲ್ಲ ಅದೊಂದ್ ಸೆಟ್ ಮಾಡ್ಬಿಟ್ಟಿದ್ದಾರೆ. ಈಗ ನಾನು ಅದು ಹೋಗುತ್ತೆ ಬಿಡಿ, ಈ ಸಿನಿಮಾ ರಿಲೀಸ್ ಆದ್ಮೇಲೆ ಇಬ್ಬರು ಬೇರೆ ಇರೋದು ಹೊರಟೋಗ್ಬಿಡುತ್ತೆ. ಆಡಿಷನ್ ಪೋಸ್ಟರ್ ನೋಡಿದೆ, ಅಲ್ಲೂ ಹಂಗೆ 6 ಪ್ಯಾಕ್ ಇರ್ಬೇಕು, 6 ಫೀಟ್ ಇರ್ಬೇಕು. ಆಡಿಷನ್ ಅಲ್ಲೇ ಕೊಟ್ಬಿಡ್ತಾರೆ, ಅಲ್ಲಿ ಕೊಟ್ಟಿರ್ತಾರೆ ಇಂತರ ಬೇಕು ಅಂತ ರಿಕ್ರೂಟ್ಮೆಂಟ್ ಇರುತ್ತೆ. ಸೊ ಹಂಗಾರೆ ನಾವೆಲ್ಲಿ ನಾವ್ ಹಿಂಗ್ ಯಾವ ಬಾವಿಗೆ ಹೋಗಿ ಬೀಳ್ಬೇಕು ಅಂತ ನಮಗೆ ಕರ್ಣನ್ ಅಂತ ಡೈರೆಕ್ಟರ್ ಹತ್ರ ಬಂದು ಬೀಳ್ಬೇಕು ನಿಮ್ಮಂತವ್ರು, ಅಷ್ಟೇ, ಬೇರೆ ಎಂತದಿಲ್ಲ. ಅದೇ ನಮ್ಮಂತವ್ರಿಗೆ, ಅಥವಾ ಅಗೇನ್ ಏನಕ್ಕೆ ಅಂದ್ರೆ ನಾವು ಹೊಸ ಟೀಮು ಏನಕ್ಕೆ ಉಟ್ಕೊಳ್ಳುತ್ತೆ ಅಂದ್ರೆ ಇಷ್ಟೆಲ್ಲ ಅಡೆತಡೆಗಳಿದ್ದಾಗ ಮಾತ್ರ ಒಂದು ಹೊಸ ಟೀಮ್ ಉಟ್ಕೊಳ್ಳುತ್ತೆ. ಅವಾಗ ನಿಮಗೆ ನಮ್ಮ ಟೀಮ್ ಅಂತ ಬಂದಾಗ ನಮಗೆ ಯಾರು ಸೂಕ್ತ ಅನ್ಸುತ್ತೋ ಅದಕ್ಕೆ ನಿಮ್ಗೆ ಬ್ಯೂಟಿ ಮ್ಯಾಟರ್ ಆಗೋದಿಲ್ಲ. ವೆನ್ ಪರ್ಫಾರ್ಮೆನ್ಸ್ ಮ್ಯಾಟರ್ಸ್ ಅಲ್ವಾ, ಈ ತರ ಸಿನಿಮಾಗಳು ಉಟ್ಕೊಳ್ಳುತ್ತೆ.